Hey guys, hey everyone, welcome to Vaish Explore channel. And I'm again back with one more vlog. ಇವತ್ತಿನ ವ್ಲಾಗು ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಪೂರಿ ವಿತ್ ಆಮ್ರಸ್ ಆರ್ ಮೇ ಬಿ ಮ್ಯಾಂಗೋ ಪಲ್ಪ್ ಅಂತ ಹೇಳ್ಬೋದು. ಇದು ನಾನು ಯಾವತ್ತೂ ತಿಂದಿಲ್ಲ ಆ್ಯಂಡ್ ಆಲ್ಸೋ ಮನೇಲಿ ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಸುಚಿತಿಗೆ ರಜಾ ಇದೆ ಆ್ಯಂಡ್ ಕುಕ್ಕಿಂಗ್ ಏನೂ ಮಾಡಿಲ್ಲ, ನಾವು ಹೊಸ್ದಾಗಿ ಏನೂ ಟ್ರೈ ಮಾಡಿಲ್ಲ. ಬಿಕಾಸ್ ಯೂಶ್ವಲಿ ಯಾವತ್ತೇ ಹಾಲಿಡೇಸ್ ಎಲ್ಲ ಬಂದು ನಾವು ಏನನ್ನ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀವಿ. ಸೊ ಈ ಸತಿ ಇದನ್ನು ಟ್ರೈ ಮಾಡೋಣ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀರಿ. ಸೊ ಲೆಟ್ಸ್ ಗೋ ಫಾರ್ ದಿಸ್. ಆ್ಯಂಡ್ ಇದಕ್ಕೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ರಿಫ್ರೆಶ್ಮೆಂಟ್ ಇಸ್ ಇಂಪಾರ್ಟೆಂಟ್. ಸೊ ಕಾಫಿ ಟೀ ಮಾಡಿ ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ದಿಸ್. ಈ ನಡುವೆ ಮಸಾಲ ಟೀ ಹೆವಿ ಅಡಿಕ್ಟ್ ಆಗಿಬಿಟ್ಟಿದೆ. ಸೊ ಮುಂಚೆ ಐ ಯೂಸ್ ಟು ಬಿ ಅಡಿಕ್ಟೆಡ್ ಟು ಕಾಫಿ. ಎಷ್ಟು ಕಾಫಿ ಕುಡಿತಿದ್ದಾನೆ, ದಿನದಲ್ಲಿ 4 ಸತಿ ಕಾಫಿ ಕುಡಿತಿದ್ದೆ. ಆ್ಯಂಡ್ ಸಮ್ಹೌ ಹೇಗೋ ಬಿಟ್ಟು ಇವಾಗ ಸ್ವಲ್ಪ ಚಾಯ್, ಮಸಾಲ ಚಾಯ್. ಬಟ್ ಆದರೂ ಇವಾಗ ಜಾಸ್ತಿ ಕುಡಿತೀನಿ ಅನಿಸ್ತಾ ಇದೆ. ಬಿಕಾಸ್ ದಿನದಲ್ಲಿ 3 ಸತಿ ಕುಡಿದಿರ್ತೀನಿ. ಬಟ್ ಏನಿದೆ, ಬೇಕೇ ಬೇಕು ಏನಾದರೂ ರಿಫ್ರೆಶ್. ಗೈಸ್, ನಮ್ಮ ಅಮ್ಮಗಂತೂ ಈ ಗ್ಲಾಸ್ ಪೂರ್ತಿ ಟೀ ಇರಲೇಬೇಕು. ಈವ್ನಿಂಗ್ ಟೈಮಲ್ಲಿ ಎಸ್ಪೆಷಲಿ ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್. ಇಲ್ಲ ಅಂದರೆ ಬೈಸ್ಕೊತೀವಿ ನಾವು, ಏನು ಇಷ್ಟೇ ಎಷ್ಟು ಕೊಟ್ಟಿದ್ಯಾ, ಹೀಗೆ ಮಾಡಿದ್ಯಾ ಅಂತ ಬೈತಾನೆ ನಮ್ಮಮ್ಮ. ಶಿ ಇಸ್ ವೆರಿ ಪರ್ಟಿಕ್ಯುಲರ್. ಹಂಗೆ ನಮ್ಮಮ್ಮಗೆ ಎಷ್ಟು ಇಷ್ಟ ಆಗುತ್ತಾ ಟೀ ಅಂದರೆ, ಮುಂಚಿಂದಲೂ ಟೀ ಕುಡಿತಾ ಇದ್ದು. ಆ್ಯಂಡ್ ಆಲ್ಸೋ ಶಿ ಡಸ್ ನಾಟ್ ಲೈಕ್ ಮಸಾಲ ಟೀ. ಬಟ್ ನಾನು ಮಾಡಿದ್ದೀನಿ ಅಂತ ಕುಡಿದೇ ಕುಡಿದ್ದೀನಿ. ಗೈಸ್, ಇವನು ನೆನ್ನೆ ಪಟಾಕಿ ತಂದಿದ್ದ, ಅದು ವರ್ಕ್ ಆಗಲಿಲ್ಲ ಅಂದ್ಬಿಟ್ಟು ವಾಪಸ್ ಹೋಗಿ ಕೊಟ್ಟು ಇನ್ನೊಂದು ಈಸ್ಕೊಂಬಂದಿದ್ದಾನೆ. ಇವಾಗ ಹೊಡೆಯೋವರೆಗೂ ಅವ್ನು ಬಿಡ್ತಾ ಇಲ್ಲ, ಅದನ್ನು ಹೊಡಿಲೇಬೇಕು ಅಂತ ಕೂತಿದ್ದಾನೆ. ಸೊ ಈಸ್ ಡೂಯಿಂಗ್ ದ್ಯಾಟ್. ಮಾಡು. ನನಗೆ ಪಟಾಕಿ ಅಂದರೆ ಭಯ. ಬಟ್ ಇವನು ನೋಡಿ ಮ್ಯಾಚ್ ಬಾಕ್ಸಲ್ಲೇ ಆ್ಯಂಡ್ ನಾನು ಅವಾಗೇ ಹೇಳ್ದಂಗೆ ಸುಚಿತ್ ಇಸ್ ಗೋಣ ಬಿ ಇನ್ ದಿಸ್ ವ್ಲಾಗ್ ಬಿಕಾಸ್ ಅವನಿಗೆ ರಜಾ ಇದೆ ಆ್ಯಂಡ್ ಅವನಿಗೋಸ್ಕರನೇ ಈ ಹೊಸ ಪ್ರಯತ್ನ ಮಾಡ್ತಾ ಇರೋದು ನಾವು. ಸೊ ಲೆಟ್ಸ್ ವೆಲ್ಕಮ್ ಸುಚಿತ್ ಟು ಅ ವ್ಲಾಗ್. ಹಾಯ್ ಗಾಯ್ಸ್. ಸೊ ಹೀಸ್ ಗೋಣ ಬಿ ಇನ್ ದ ವ್ಲಾಗ್. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಅವ್ನು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾನೆ, ಟು ಬಿ ಹಾನೆಸ್ಟ್. ಸೊ ಅವನಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಸೊ ವಿ ಆರ್ ಗೋಣ ಡೂ ದಿಸ್ ರೈಟ್ ನೌ. ಆ್ಯಂಡ್ ಮೋಸ್ಟ್ ಆಫ್ ದ ಪಾರ್ಟ್ ಅವನೇ ಮಾಡಿರ್ತಾನೆ ನನಗೆ ಅಂತ ಹೇಳಬೇಕಂದ್ರೆ. ಸೊ ಇವಾಗ ಫಸ್ಟ್ ನಾವೇನು ಮಾಡ್ತಾ ಇದ್ದೀರಿ ಅಂದರೆ ಕರ್ಡಿಂದ ನೀರು ತೆಗಿತಾ ಇದ್ದೀರಿ. ಸೊ ಬೇಸಿಕ್ಲಿ ಅದಕ್ಕೆ ವಿ ಗೋಣ ಡೂ ದಿಸ್. ಸೊ ಗೈಸ್, ನಾವು ಫಸ್ಟ್ ಈ ಕ್ಲಾತಲ್ಲಿ ಮೊಸರು ಹಾಕೊತಾ ಇದ್ದೀರಿ ಟು ಫಿಲ್ಟರ್ ಔಟ್ ದ ವಾಟರ್. ಟೈಮ್ ಹಿಡಿಯುತ್ತೆ ಆ್ಯಂಡ್ ಆಲ್ರೆಡಿ ವಿ ಆರ್ ಲೇಟ್. 7:30ಗೆ ಸ್ಟಾರ್ಟ್ ಮಾಡ್ತಾ ಇರೋದು ನಾವು ಕುಕ್ಕಿಂಗ್ನ. ಗೈಸ್, ನಾವಿಲ್ಲಿ ಫಸ್ಟ್ ಮ್ಯಾಂಗೋ ತೊಗೊಂಡು ಕಟ್ ಮಾಡ್ತಾ ಇದ್ದೀರಿ. ಏಕೆಂದರೆ ಇದನ್ನೆಲ್ಲ ಸ್ವಲ್ಪ ಬಾಯ್ಲೆಲ್ಲ ಮಾಡಬೇಕು ಆ್ಯಂಡ್ ಕೂಲಿಂಗಿಗೆ ಬಿಡಬೇಕು ಫಸ್ಟು. ಸೊ ವಿ ಆರ್ ಗೋಣ ಟೇಕ್ ಮ್ಯಾಂಗೋ ಫಸ್ಟ್ ಆ್ಯಂಡ್ ಕಟ್ ಇಟ್. ಲೆಟ್ಸ್ ಗೋ. ನನಗೆ ಮ್ಯಾಂಗೋ ನೋಡೋದೇ ನನಗೆ ಓಲ್ಡ್ ಡೇಸ್ ಜ್ಞಾಪಕ ಬರುತ್ತೆ. ನಮ್ಮ ಅಜ್ಜಿ ತಾತ ಮನೆಯಲ್ಲಿ ಮ್ಯಾಂಗೋ ಟ್ರೀ ಇತ್ತು. ಸುಚಿತ್, ನಿನಗೆ ಜ್ಞಾಪಕ ಇದೆಯಾ? ನಾವು ಸಮರ್ ಹಾಲಿಡೇಸ್ ಬಂದರೆ ಅಲ್ಲೇ ಹೋಗಿ ಪ್ಲಕ್ ಮಾಡಿ ಮ್ಯಾಂಗೋ ಉಪ್ಪಿನಕಾಯಿ ಹಾಕ್ತಾಯಿದ್ದು ನಮ್ಮ ಅಜ್ಜಿ ಬೇಸಿಕ್ಲಿ. ಆ್ಯಂಡ್ ಇಫ್ ಶಿ ಅಲೌಸ್ ಅದೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾಯಿದ್ದು. ನಮ್ಮ ಸಮ್ಮರ್ ಟೈಮಲ್ಲಿ ಮ್ಯಾಂಗೋ ಪಿಕಲ್ ಇಸ್ ದ ಮಸ್ಟ್. ಆ್ಯಂಡ್ ಆ ಮ್ಯಾಂಗೋ ಪಿಕಲ್ ಒಂದು 6 months ಅದು ನಾವು ಆರಾಮಾಗಿ ಯೂಸ್ ಮಾಡ್ತಾಯಿದ್ರೆ.
ಸೊ ದಟ್ ಯೂಸ್ ಟು ಬಿ ದ ಬೆಸ್ಟ್ ಟೈಮ್. ಇವನಲ್ಲಿ ಕಟಿಂಗ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಸುಚಿತ್ ಕುಕಿಂಗ್ ಸ್ಟಾರ್ಟ್ ಮಾಡಿದ್ದು ಲಾಕ್ಡೌನ್ ಟೈಮಲ್ಲಿ. ಫಸ್ಟ್ ನಾವು ಕುಕಿಂಗ್ ಮಾಡಿದ್ದು ಅಂದರೆ ನನಗೆ ನೆನಪಿರೋ ಥರ ಕೇಕ್. ಟು ಬಿ ಹಾನೆಸ್ಟ್ ಯಾರೆಲ್ಲ ಮಾಡಿಲ್ಲ ಹೇಳಿ ಲಾಕ್ಡೌನ್ ಟೈಮಲ್ಲಿ ಕೇಕು. ಅದು ಫೇಲಿಯರೋ ಏನೋ, ಬಟ್ ವಿ ಯೂಸ್ ಟು ಪ್ರಿಪೇರ್ ದಟ್ ಎವ್ರಿ ವೀಕ್ ಆ್ಯಂಡ್ ಈಟ್ ಸೇಮ್ ಕೇಕ್. ಆ ಬ್ರಿಟಾನಿಯಾ ಅಲ್ಲ ಬೋರ್ಬನ್ ಬಿಸ್ಕೆಟಲ್ಲಿ ಮಾಡ್ತಿದ್ವಿ. ಸೊ ಫಸ್ಟ್ ಮ್ಯಾಂಗೋ ಹಾಕ್ತಾ ಇದೀವಿ. ಇದು ಆಲ್ರೆಡಿ ಅರ್ಧ ಜ್ಯೂಸ್ ಮಾಡ್ಬಿಟ್ಟಿದ್ದಾನೆ ಈ ಮ್ಯಾಂಗೋನ. ನಾನಲ್ಲ, ನಮ್ಮಮ್ಮ ಮಾಡಿದ್ದು. ಸೊ ಹಾಕ್ಬೋದಿಲ್ಲ. ಈಗ ಶುಗರ್ ಇಲ್ಲ, ಸ್ವಲ್ಪ ಫ್ರೈ ಮಾಡು. ಫ್ರೈ, ಡೀಪ್ ಫ್ರೈ ಮಾಡಿ. ನಮ್ಮ ಅಡುಗೆ ಮನೇಲಿ ಎಷ್ಟು ಬಿಸಿ ಇದೆ ಅಂದರೆ ನಾವು ಒಂದು ಫ್ಯಾನ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ. ಟೂ ಹಾಟ್. ಒನ್ ಸ್ಪೂನ್ ಶುಗರ್ ಹಾಕ್ತಾ ಇದ್ದೀವಿ. 1 ಸ್ಪೂನ್ ಇಸ್ ಎನಫ್. ಆ್ಯಕ್ಚುಲಾಗಿ ತುಂಬ ಶುಗರ್ ಇದೆ, ಐ ಮೀನ್ ತುಂಬ ಸ್ವೀಟ್ ಇದೆ ಮ್ಯಾಂಗೋದಲ್ಲಿ. ಸಾಕು. ನಾನು ಜ್ಯೂಸ್ ಹಾಕ್ದಾಗ ಏನು ಇರಲಿಲ್ಲ, ವಾಟರ್. ಬಟ್ ಅದು ಜಾಸ್ತಿ ಸ್ವೀಟ್ ಇದೆ, ತಿನ್ನೋದಕ್ಕಾಗಲ್ಲ. ಪೂರಿ ಜೊತೆ ತಾನೆ ತಿನ್ಬೋದು. ಇವಾಗ ಹಾಕ್ತಿದ್ದೀವಿ. 2 ಸ್ಪೂನ್ ವಾಟರ್ ಹಾಕ್ತಾ ಇದ್ದೀವಿ. ಅದು ಶುಗರ್ ಅಂಟಬಾರ್ದು ಅಂತ ವಾಟರ್. ಕೆಳಗಡೆ ಹೋಗುತ್ತೆ ಶುಗರ್. ದಟ್ಸ್ ವಾಟ್. ಸ್ಮ್ಯಾಶ್ ಮಾಡ್ಬಿಡೋಣ. ಸ್ವಲ್ಪ ಬಾಯ್ಲ್ ಆಗಬೇಕು ಚೆನ್ನಾಗಿ. ಬಾಯ್ ಆಮೇಲೆ ಸ್ಮ್ಯಾಶ್ ಮಾಡಿ ಸೈಡಲ್ಲಿ ಇಡೋದು. ಸೊ ಕೂಲ್ ಆಗಲಿ. ಎಸ್. ಫ್ರೀಸರ್ ಅಲ್ಲಿ ಇಡಬೇಕು. ಕೂಲ್ ಆಗಿ ಅದು ಫ್ರೀಸ್ ಆಗಿ ಹೋಗುತ್ತೆ. 5 ನಿಮಿಷ. ಅಷ್ಟೆಲ್ಲ ಬೇಡ, ಜಸ್ಟ್ ನಾರ್ಮಲ್ ಆಚೆ ಇಟ್ಟರೆ ಸಾಕು. ಎಸ್. ಬಟ್ ನಂಗೆ ಗೊತ್ತಿಲ್ಲ ಇದು ಎಷ್ಟೊತ್ತು ಬೇಯಿಸ್ಬೇಕು ಅಂತ. 5 to 6 minutes ಅಲ್ಲ, ಮೇಬಿ 5 to 6 minutes ಟ್ರೈ ಮಾಡ್ತೀನಿ. ಸೊ ನಾವು ಮತ್ತೆ ಬಿಸಿ ಮಾಡ್ತಾ ಇದ್ದೀರಿ ಸ್ಮ್ಯಾಶ್ ಆದಮೇಲೆ, ಬಿಕಾಸ್ ಫ್ರೂಟ್ ಎಲ್ಲ ಇವಾಗ ಸ್ಮ್ಯಾಶ್ ಮಾಡಿದ್ದೀರಿ ಅಂತ. ಅಗೇನ್ ವಿ ಆರ್ ಬಾಯ್ಲಿಂಗ್ ಇಟ್. ಜಾಸ್ತಿ ಹೊತ್ತಿಲ್ಲ, 2 minutes. 2 minutes ಸಾಕಾ? ಓಕೆ. ಅಲ್ಲಿ ನೀರು ಆಚೆ ಬಂದಿಲ್ಲ ಅಂದ್ರೂ ಬರಿಸ್ತಾ ಇದ್ದಾನೆ ಅಲ್ಲಿ. ಆಚೆ ಬರ್ತಾ ಇದೆ. ನೀರು ಬಂದಿಲ್ಲ ಅಂದ್ರೆ ಗಟ್ಟಿಯಾಗಿರ್ಬೇಕು. ಅದು ಕ್ರೀಮ್ ಮಾಡ್ತಿರೋದು ನಾವು. ನಮ್ಮಮ್ಮ ಬ್ಯಾಗೆಲ್ಲ ಎತ್ಕೊಂಡು ರೆಡಿ ಆದರು ಹೊರಡೋಕ್ಕೆ. ಸೊ ಶಿ ಇಸ್ ಗೋಯಿಂಗ್ ಆನ್ ಅ ವೆಕೇಷನ್ ಫಾರ್ 4 days. ವೆಕೇಷನ್ಗಿಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಸೊ ಕಾಮಾಖ್ಯ ದೇವಸ್ಥಾನ ಅಲ್ಲ ಮಮ್ಮಿ? ಐ ಗೆಸ್ ಅಸ್ಸಾಮಲ್ಲಿದೆ. ಸೊ ಇವಾಗ ಅವರು ಹೋಗ್ತಾ ಇದ್ದಾರೆ. ಹೇಳಬೇಕಂದ್ರೆ ನಾನು 1 ತಿಂಗಳಿಂದ ಪ್ಲ್ಯಾನ್ ಮಾಡಿದೆ 1 ವಾರ ಟ್ರಿಪ್ಪಿಗೆ. ನಾನು ಮನೇಲಿ ಕುಕಿಂಗ್ ಮಾಡ್ಕೊಂಡು ಕೂತಿದ್ದೀನಿ ಆ್ಯಂಡ್ ಮೈ ಮಾಮ್ 2 ವಾರದ ಮುಂಚೆ ಪ್ಲ್ಯಾನ್ ಮಾಡಿದ್ದು. ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಎನಿ ಹ್ಯಾವ್ ಹ್ಯಾಪಿ ಜರ್ನಿ ಮಮ್ಮಿ. ಬಾಯ್.
ಬಾಯ್. ಸೊ ಮಮ್ಮಿ ಆಲ್ರೆಡಿ ಚಿರೋಟಿ ರವೆ ಮತ್ತು ವಾಟರ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಇದನ್ನ ಮ್ಯಾರಿನೇಟ್ ಮಾಡಿದ್ದಾರೆ. ಆ್ಯಂಡ್ ಇದು ಚಿರೋಟಿ ರವೆ ಅಂತ ಹೆಸರೇ ಬಂದಿಲ್ಲ. ನಾವು ಅಮ್ಮ ಕಾಲ್ ಮಾಡಿ ಕೇಳಿದ್ದಾಯಿತು ಇಬ್ರಿಗೂ ಬಂದಿಲ್ಲ ಆನೆಸ್ಟ್ಲಿ ಹೇಳ್ಬೇಕಂತ. ಸೊ ಇದು ಫಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಪಾತಿ ಮಾಡಿದ್ದಾನೆ ನಾನು 6th or 7th ಗ್ರೇಡಲ್ಲಿ. ಅವಾಗ ನನ್ನ ಪೇರೆಂಟ್ಸ್ ಎಲ್ಲ ಆಚೆ ಹೋಗಿದ್ರು. ಸೊ ಐ ಥಾಟ್ ಅವಾಗ ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅವಾಗ ಮಾಡಿದಾಗ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಸಾಲ್ಟ್ ಆಗ್ದಿರ ಮಾಡಿದ್ದೆ. ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಮಾಡಿದ್ಬಿಡಿ. ಮಾಡಿದ್ದೀನಿ ಬಟ್ ಹೋಟ್ಲುದು ನನಗೆ ಅವಾಗ ಏನೋ ಮಿಸ್ಸಿಂಗು ಅಂತ ಅನ್ನಿಸ್ತಾ ಇತ್ತು. ನನಗೆ ಅವಾಗ ಗೊತ್ತಾಗಿದ್ದು ಚಪಾತಿಗೆ ಸಾಲ್ಟ್ ಹಾಕಬೇಕು, ಮಿಕ್ಸ್ ಮಾಡಬೇಕಾದ್ರೆ ಡೋರಾ ಅಂತ. ಬೋಂಡ ಅಲ್ಲ. ಸೊ ಮಿಕ್ಸಿಂಗ್ ಆಯಿತು. ಇವಾಗ ಇದನ್ನು ಒಂದು 30 ಮಿನಿಟ್ಸ್ ಬಿಡೋಣ. ಸೊ ನೆಕ್ಸ್ಟು ನಮ್ಮ ಕ್ರೀಮ್ ಹೇಗೆ ಬಂದಿದೆ ಅಂತ ನೋಡೋಣ. ಅವಾಗಿಂದ ಕ್ರೀಮ್ನ ಕರ್ಡಿಂದ ನೀರನ್ನ ಸ್ಕ್ವೀಸ್ ಮಾಡಿ ಇಟ್ಟ. ಐ ಡೋಂಟ್ ನೋ ಹೌ ಇಟ್ಸ್ ಕಮ್. ಸೊ ಇವಾಗ ಹೋಗಿ ಚೆನ್ನಾಗೇ ಇರುತ್ತೆ. ನೀನು ಇಟ್ಟಿಗಿಂತ ಚೆನ್ನಾಗಿರುತ್ತೆ. ಇಲ್ಲ ಸ್ವೀಟ್ಸ್ ಅಂತ ಹಾಕಬೇಕು. ಇವಾಗ ಪೂರಿ ಮಾಡೋ ಟೈಮ್. ನನಗೆ ಪ್ರಾಬ್ಲಮ್ ಏನಂದರೆ ಚಪಾತಿ ಪೂರಿಯಲ್ಲಿ ಶೇಪೇ ಇರಲ್ಲ. ನಾವು ಶೇಪ್ ಅಂತೂ ಇರೋದೇ ಇಲ್ಲ ಯಾವತ್ತು. ಸೊ ಲೆಟ್ಸ್ ಸಿ ಪೂರಿ ರೌಂಡಾಗಿ ಬರುತ್ತೆ ಹೇಗೆ. ಇವನಿಗೆ ಒಂದು ಹಾಕೊಂಬ ಅಂದ್ರೆ 2 ಹಾಕೊಂಬಂದಿದ್ದಾನೆ. ಇದು ಮ್ಯಾಂಗೋ ಪಲ್ಪು. ಅದನ್ನ ಏನು ಟೇಸ್ಟ್ ಮಾಡ್ತೀರಾ? ಇದು ಯಾಕೆ ಮಾಡಿ ಪಾಯಸ ಅಲ್ಲ ಕುಡಿ. ಐ ಡೋಂಟ್ ನೋ ಹೌ ಇಟ್ ಟೇಸ್ಟ್. ಎರಡು ಗುಡ್ ಓನ್ಲಿ. ಏನಂದ್ರೆ ಇದು ಒಂದು ಸ್ವಲ್ಪ ಸ್ವೀಟ್ ಕಡಿಮೆ, ಮ್ಯಾಂಗೋ ಫ್ಲೇವರ್ ಕಡಿಮೆ ಇದ್ದಂಗಿದೆ ಅಷ್ಟೇ. ಇನ್ನೇನೋ ಡಿಫ್ರೆನ್ಸ್ ಇಲ್ಲ. ಇದು ಅದು ಹಂಗೆ ಅದ್ರ ಜೊತೆ ತಗೋ. ಇದು ಇದಾ? ಅವಾಗ ಟ್ರೈ ಮಾಡು. ಅದೊಂದು ಟೇಸ್ಟ್, ಇದೊಂದು ಟೇಸ್ಟ್. ಬಟ್ ಇದು ಮ್ಯಾಂಗೋ ಪಲ್ಪ್ ತಿನ್ನಕ್ಕೆ ಚೆನ್ನಾಗಿ. ಇದು ತುಂಬ ತಿಕ್ಕಾಗಿ ಮಾಡಿರೋದಕ್ಕೋ ಏನೋ ಗೊತ್ತಿಲ್ಲ. ಪೂರಿ ಥರನೇ ಬರ್ತಾ ಇಲ್ಲ, ಅಥವಾ ಎಣ್ಣೆಯನ್ನ ಕಾಯ್ಬೇಕಾ ಅಂತ ನಮಗೆ ಗೊತ್ತಾಗ್ತದೆ. ಐ ಡೋಂಟ್ ನೋ. ಬಟ್ ನೋಡಿ ಚಪಾತಿ ಥರ ಬರ್ತಾ ಇದೆ, ಫ್ರೈಡ್ ಚಪಾತಿ. ನಿಜವಾಗ್ಲೂ ರೊಟ್ಟಿ ಬಂದಂಗೆ ಬಂದಿದೆ. ಎಲ್ಲ ಚೆನ್ನಾಗಿ ಬಂದು ಈ ಪೂರಿ ಕೆಟ್ಟೋಗ್ತಿದೆ ಅಂತ ನಂಬಕ್ಕಾಗ್ತದೆ. ಐ ಹೋಪ್ ಇದು ಚೆನ್ನಾಗಿದೆ. ಐ ಗೆಸ್ ಯಾಕೋ ಎಣ್ಣೆ ಕಾದಿಲ್ಲ ಅನ್ಸುತ್ತೆ ಅಲ್ವಾ ಸ್ವಚ್ಛ? ಎಸ್, ಫೈನಲಿ ಪೂರಿ ಫೈನಲಿ ರೆಡಿ ಆಯಿತು. ನಮ್ಮ ಪೂರಿ ವಿತ್ ಆಮ್ರಸ್. ಇವಾಗ ಟೇಸ್ಟ್ ಮಾಡಿ ಹೇಳೋ ಟೈಮ್. ಪೂರಿ ಥರ ಬಂದಿಲ್ಲ, ಯಾಕೋ ಸ್ವಲ್ಪ ಚಪಾತಿ ಥರ ಬರ್ತದೆ. ಚಪಾತಿ ಅಲ್ಲ, ಇದು ಕೊಡ್ತಾರಲ್ಲ ಪಾನಿಪುರಿ, ಅವನ ಲಾಸ್ಟಲ್ಲಿ ಪಾನಿಪುರಿ ಲಾಸ್ಟಲ್ಲಿ ಸುಕ್ಕ ಅದೇ ಕ್ರಿಸ್ಪಿಯಾಗ.
ಮ್ಯಾಂಗೋ ಕಲ್ಚರ್ ಚೆನ್ನಾಗಿದೆ. ಸ್ವಲ್ಪ ಪೂರಿ ಚೆನ್ನಾಗಿ ಬರ್ಬೇಕಾಯ್ತು. ಕುಡಿಯೋಸೆ ಯಾಕೋ ಅಷ್ಟು ಇದು ಇಷ್ಟ ಇಲ್ಲ, ಬಿಕಾಸ್ ಮ್ಯಾಂಗೋ ಟೇಸ್ಟ್ ಸ್ವಲ್ಪ ಡೌನ್ ಆಗೋಯ್ತದ. ಮಿಕ್ಸ್ ಮಾಡಿ ಬಂದಿಲ್ಲ. ಗುಡ್, ಎರಡು ಚೆನ್ನಾಗಿದೆ. ಬಟ್ ಐ ಫೀಲ್ ಪೂರಿ ಸ್ವಲ್ಪ ಚೆನ್ನಾಗಿ ಬಂದಿದೆ. ಇಟ್ ಯೂಸ್ ಟು ಬಿ ಅ ಪರ್ಫೆಕ್ಟ್ ಡಿನ್ನರ್. ಹೇಳಿ ಸರ್, ಇಟ್ಸ್ ನೈಸ್. ಚೆನ್ನಾಗಿದೆ. I hope you guys like this vlog. First time cooking try ಮಾಡಿರೋದು after very long time. Basically ನಾವು ಸ್ನ್ಯಾಕ್ಸ್, ಸ್ಯಾಂಡ್ವಿಚ್, ಪಾಸ್ತಾ ಈ ಥರ ಮಾಡ್ತಾ ಇರ್ತೀವಿ, ಆ್ಯಂಡ್ ಪೂರಿ ವಿತ್ ಮ್ಯಾಂಗೋ ಪಲ್ಪ್ ಫಸ್ಟ್ ಟೈಮ್. ಸೊ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್. ಬಾಯ್.